ಇಂಗ್ಲಿಷ್ ಸಾಹಿತ್ಯ ಪ್ರಪಂಚದಲ್ಲಿ ಅವಿಸ್ಮರಣೀಯವಾದಂಥ, ಶಾಶ್ವತವಾದಂಥ, ಮನಸ್ಸಿನಂಗಳದ ಭಾವನೆಗಳಿಗೆ ಅಕ್ಷರಗಳ ರೂಪವನ್ನು ಕೊಡುವಂಥ ಅಪ್ರತಿಮವಾದಂಥ ಕವಿ, ಭಾವಾಂತರಂಗಗಳನ್ನು ವೇದಿಕೆಯ ಮೇಲೆ ಪಾತ್ರಗಳಾಗಿ ನಿರ್ಮಿಸಿದಂತಹ ನಾಟಕಕಾರ, ಬಹುಮುಖ ಪ್ರತಿಭಾನ್ವಿತ ವ್ಯಕ್ತಿತ್ವ ವಿಲಿಯಂ ಶೇಕ್ಸ್ಪಿಯರ್ ಅವರದ್ದು. ವಿಲಿಯಂ ಶೇಕ್ಸ್ಪಿಯರ್ ಅವರ ಒಟ್ಟಾರೆ ಸಾಹಿತ್ಯ ಕೃತಿಗಳನ್ನು ಗಮನಿಸೋದಾದ್ರೆ ಕಾಮಿಡೀಸ್, ಟ್ರಾಜಿಡೀಸ್ ಮತ್ತೆ ಹಿಸ್ಟ್ರೀಸ್ ಅಂತ ವಿಭಾಗಗಳನ್ನು ಮಾಡಬಹುದು. ಅವರ ಹೆಸರು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯೋದಕ್ಕೆ ಕಾರಣೀಕರ್ತವಾದಂತಹ ಒಂದು ಅಪೂರ್ವವಾದಂತಹ ಅವರ ಕೃತಿ ಅಂತಂದ್ರೆ ರೋಮಿಯೋ ಅಂಡ್ ಜೂಲಿಯಟ್. ಹೌದು, ಎರಡು ಎಳೆಯ ಹೃದಯಗಳ ನಡುವೆ ಅಂಕುರಿಸಿದ ಪ್ರೇಮ, ಆ ಪ್ರೀತಿಗಾಗಿ, ಆ ತೊಳಲಾಟಕ್ಕಾಗಿ ಆ ಎರಡು ಪಾತ್ರಗಳು ಪಡುವಂತಹ ಪರಿಶ್ರಮ, ಸಮಾಜ, ಕುಟುಂಬ ಮತ್ತು ಅವುಗಳ ಏನು ಎಕ್ಸ್ಪೆಕ್ಟೇಷನ್ಗಳು, ಹಾಗೆ ಆ ಒಂದು ಎಳೆಯ ಹೃದಯಗಳ ಹೊಯ್ಲಾಟಗಳನ್ನು ನೋಡಿ ಸಹಾಯ ಮಾಡಬೇಕು ಅಂತ ಅಂದುಕೊಳ್ಳುವಂತಹ ಅದೆಷ್ಟೋ ಅಸಹಾಯಕರು ಈ ಒಂದು ಮಧುರ ಪ್ರೇಮ ಕಾವ್ಯದ ಕೇಂದ್ರ ಬಿಂದುಗಳು. ಇಂಗ್ಲಿಷ್ ಸಾಹಿತ್ಯದಲ್ಲಿ ಅನೇಕ ಸಾಹಿತ್ಯಗಳಲ್ಲಿ ಬಿಂಬಿಸಲ್ಪಟ್ಟಿರುವಂತಹ ಸಾಂಪ್ರದಾಯಿಕ ಸೌಂದರ್ಯದ ನಗರಿ ವೆರೋನಾ. ಈ ಒಂದು ರೋಮಿಯೋ ಜೂಲಿಯಟ್ ನಾಟಕದ ಕತೆ ಪ್ರಾರಂಭವಾಗುವುದು ಕೂಡ ಅಲ್ಲಿಯೇ. ವೆರೋನಾ ಅನ್ನುವಂಥದ್ದು ಸುಂದರವಾದಂತಹ ಒಂದು ನಗರ. ಅಲ್ಲಿಯ ಎರಡು ಪ್ರತಿಷ್ಠಿತ ಕುಟುಂಬಗಳು ಅಂತಂದ್ರೆ ಮಾಂಟೆಗ್ಯೂಸ್ ಮತ್ತು ಕ್ಯಾಪುಲೆಟ್ಸ್. ಈ ಎರಡು ಪ್ರತಿಷ್ಠಿತ ಕುಟುಂಬಗಳ ನಡುವಿನ ಒಂದು ಸಮಸ್ಯೆ ಅಂತಂದ್ರೆ ಈ ಎರಡು ಕುಟುಂಬಗಳು ಕೂಡ ಬದ್ಧ ವೈರಿಗಳು. ಒಂದು ಕುಟುಂಬವನ್ನು ನೋಡಿದ್ರೆ ಇನ್ನೊಂದು ಕುಟುಂಬಕ್ಕೆ ಆಗ್ತಿರ್ಲಿಲ್ಲ. ಒಂದು ಕುಟುಂಬದ ಸದಸ್ಯರುಗಳು ಇನ್ನೊಂದು ಕುಟುಂಬದ ಸದಸ್ಯರೊಂದಿಗೆ ಜಗಳಾಡೋದು ಅಷ್ಟೇ ಅಲ್ಲದೆ ಈ ಒಂದು ವೈರತ್ವ ಎಲ್ಲಿಯ ತನಕ ತಲುಪಿತ್ತು ಅಂತಂದ್ರೆ ಆ ಎರಡು ಕುಟುಂಬಗಳ ಕೆಲಸಗಾರರು ಕೂಡ ಹೊಡೆದಾಡ್ತಾ ಇದ್ರು. ವೆರೋನಾದ ಸಂಪೂರ್ಣ ಜನತೆ ಈ ಒಂದು ಕುಟುಂಬಗಳ ಹೊಡೆದಾಟದಲ್ಲಿ, ಈ ಒಂದು ಒಳಜಗಳಗಳಲ್ಲಿ ಸಂಪೂರ್ಣವಾಗಿ ಹತಾಶರಾಗಿಬಿಟ್ಟಿದ್ರು. ಹೀಗಿರುವಾಗ ಮಾಂಟೆಗ್ಯೂ ಫ್ಯಾಮಿಲಿಯ ಅತ್ಯಂತ ಸುಂದರವಾದಂತಹ, ಅತ್ಯಂತ ಆಕರ್ಷಣೀಯ ವ್ಯಕ್ತಿತ್ವ ಆ ಕುಟುಂಬದ ಯುವಕ, ಸದೃಢ ಯುವಕ ರೋಮಿಯೋ ಅವನದ್ದು. ಆತನಿಗೆ ಒಮ್ಮೆ ಕ್ಯಾಪುಲೆಟ್ಸ್ ಕುಟುಂಬದ ಯುವತಿ ರೋಸಲಿನ್ನಲ್ಲಿ ಪ್ರೀತಿ ಉಂಟಾಗತ್ತೆ. ಆತ ಅಂದುಕೋತಾನೆ, ಅವಳಿಲ್ಲದೆ ತನ್ನ ಬದುಕು ಶೂನ್ಯ, ಅವಳನ್ನ ತಾನು ಪಡಿಲೇಬೇಕು, ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಅನ್ನುವಂಥ ನಿರ್ಧಾರಕ್ಕೆ ಆತ ಬಂದ್ಬಿಟ್ಟಿರ್ತಾನೆ. ಆದ್ರೆ ಈ ಎರಡು ಕುಟುಂಬಗಳ ನಡುವಿನ ಈ ವೈರತ್ವ ಅಥವಾ ವೈಮನಸ್ಸುಗಳನ್ನ ಆತನ ಸ್ನೇಹಿತರು ಮತ್ತು ಆತನ ಕಸಿನ್ ಹೇಳೋದಕ್ಕೆ ಪ್ರಯತ್ನಿಸಿದ್ರು ಕೂಡ ಆತ ಅದಕ್ಕೆ ಯಾವುದಕ್ಕೂ ಕೂಡ ಕಿವಿಗೊಡದೆ ತನಗೆ ಆಕೆ ಬೇಕೇ ಬೇಕು ಅನ್ನುವಂತ ಹಠವನ್ನು ಹಿಡಿದಿರ್ತಾನೆ. ಆಕೆಯನ್ನ ನೋಡಬೇಕು ಅನ್ನುವಂತ ಆತನ ಕಾತರ ಮಿತಿಮೀರಿರುತ್ತೆ. ಒಮ್ಮೆ ಇಂಥದ್ದೇ ಒಂದು ಅವಕಾಶಕ್ಕಾಗಿ ಆತ ಕಾಯ್ತಿದ್ದಾಗ ಆಕಸ್ಮಿಕವಾಗಿ ಒಂದು ಅವಕಾಶ ಬಂದೊದಗುತ್ತೆ. ಓಲ್ಡ್ ಲಾರ್ಡ್ ಕ್ಯಾಪುಲೆಟ್ಸ್ ಅನ್ನುವಂಥವನು ಕ್ಯಾಪುಲೆಟ್ ಕುಟುಂಬದ ಒಬ್ಬ ಹಿರಿಯ ವ್ಯಕ್ತಿ. ಆತ ಜೂಲಿಯಟ್ನ ತಂದೆ. ಜೂಲಿಯಟ್ ನಾನು ವಿವಾಹ ಮಾಡಬೇಕು ಅನ್ನುವಂಥ ಯೋಚನೆ ಆತನ ಮನಸ್ಸಿನಲ್ಲಿ ಬಂದಿರತ್ತೆ. ಆಕೆಯನ್ನ ತನಗೆ ವಿವಾಹ ಮಾಡಿಕೊಡಿ ಅಂತ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ಆತನ ಹೆಸರು ಪ್ಯಾರಿಸ್ ಅಂತ, ಆತ ಕೇಳ್ಕೊಂಡಿರ್ತಾನೆ. ಆ ಪ್ಯಾರಿಸ್ಗೋಸ್ಕರ ಒಂದು ಔತಣಕೂಟವನ್ನ ಆತ ಏರ್ಪಡಿಸಿರ್ತಾನೆ. ಸಂಜೆಯ ಔತಣಕೂಟ ಅದು. ಆ ಔತಣಕೂಟದಲ್ಲಿ ನಗರದ ಎಲ್ಲ ಪ್ರತಿಷ್ಠಿತ ಕುಟುಂಬಗಳಿಗೂ ಕೂಡ ಆಮಂತ್ರಣ ಇರತ್ತೆ. ಆದ್ರೆ ಸಹಜವಾಗಿ ಈ ವಿರೋಧಿ ಕುಟುಂಬವಾದಂತಹ ಮಾಂಟೆಗ್ಯೂಸ್ಗೆ ಯಾವುದೇ ರೀತಿಯ ಆಮಂತ್ರಣ ಇರಲ್ಲ. ಹೇಗಾದ್ರೂ ಮಾಡಿ ಆ ಒಂದು ದಿನ ಆ ಒಂದು ಔತಣಕೂಟವನ್ನ ತಾನು ಅಟೆಂಡ್ ಮಾಡಬೇಕು, ತಾನು ಅಲ್ಲಿಗೆ ತಲುಪಬೇಕು, ರೋಸಲಿನ ನೋಡಬೇಕು ಅನ್ನುವಂಥ ನಿರ್ಧಾರವನ್ನ ರೋಮಿಯೋ ಹೊಂದಿರ್ತಾನೆ ಅಥವಾ ಮಾಡಿಬಿಟ್ಟಿರ್ತಾನೆ. ಯಾಕೆಂದ್ರೆ ಆ ಒಂದು ಔತಣಕೂಟದಲ್ಲಿ ಆ ಕುಟುಂಬದ ಎಲ್ಲ ಯುವತಿಯರು ವೇದಿಕೆ ಮೇಲೆ ನೃತ್ಯ ಪ್ರದರ್ಶನ ಮಾಡಲಿದ್ದಾರೆ ಅಂತ ಅದಾಗಲೇ ಹೇಳಿರ್ಲಾಗಿರುತ್ತೆ. ಹಾಗಾಗಿ ಯಾವುದೇ ರೀತಿಯ ವಿಧಿ ಇಲ್ಲದೆ ರೋಮಿಯೋ he attended the function in disguise ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ವೇಷವನ್ನ ಮರೆಸಿಕೊಂಡು ಆತ ಅಲ್ಲಿ ಹೋಗಿ ಆ ಒಂದು ಔತಣಕೂಟವನ್ನ ಅಟೆಂಡ್ ಮಾಡಬೇಕು ಅಂತ ನಿರ್ಧರಿಸ್ತಾನೆ. ಹಾಗೆ ಅಟೆಂಡ್ ಕೂಡ ಮಾಡ್ತಾನೆ. ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾನೆ. ಎಂಟ್ರೆನ್ಸ್ ಅಲ್ಲಿ ಅವನಿಗೆ ಸಮಸ್ಯೆಗಳಾಗತ್ತೆ.
ರೋಸಲಿನ್ ಮತ್ತೆ ಜೂಲಿಯಟ್ ಕಸಿನ್ ಆತನನ್ನ ಗುರುತಿಸ್ತಾನೆ. ಅವೆಲ್ಲ ಅಡೆತಡೆಗಳನ್ನ ಮೀರಿ ಆತ ಆ ಡಾನ್ಸ್ ಅನ್ನ, ಆ ನೃತ್ಯ ಪ್ರದರ್ಶನವನ್ನ ನೋಡೋದಕ್ಕೆ ಮುಂದಾಗ್ತಾನೆ. ಆ ಕಡೆಯಿಂದ ರೋಸಲಿನ್ ಬರ್ತಾಳೆ. ಆಕೆಯು ಕೂಡ ಅಪ್ರತಿಮ ಸೌಂದರ್ಯವತಿ. ಆಕೆಯ ಸೌಂದರ್ಯ ಈತನನ್ನ ಮಂತ್ರಮುಗ್ಧವಾಗಿಸಿರತ್ತೆ ಮೊದಲೇ. ಹಾಗಾಗಿ ಆಕೆಯಲ್ಲಿ ವಿರಕ್ತನಾಗಿರ್ತಾನ ಆತ. ಆಕೆಯ ನೃತ್ಯವನ್ನ ನೋಡ್ತಾ ನೋಡ್ತಾ ಈತನ ದೃಷ್ಟಿ ಆಕೆಯ ಪಕ್ಕದಲ್ಲಿರುವಂತಹ ಅವಳ ಕಸಿನ್ ಆದಂತಹ ಜೂಲಿಯಟ್ನ ಮೇಲೆ ಬಿದ್ದ್ಬಿಡತ್ತೆ. ಆಕೆಯನ್ನು ನೋಡಿದಾಗ ರೋಮಿಯೋ ಜೂಲಿಯಟ್ ನ ಸೌಂದರ್ಯದಲ್ಲಿ ಸಂಪೂರ್ಣವಾಗಿ ಮಾರಿ ಹೋಗ್ಬಿಡ್ತಾನೆ. ರೋಸಲಿನ್ಗಿಂತ ಅದೆಷ್ಟೋ ಪಟ್ಟು ಹೆಚ್ಚಿನ ಸೌಂದರ್ಯವನ್ನ ಹೊಂದಿರುವಂತಹ ಆಕೆಯಲ್ಲಿ ತಾನು ಸಂಪೂರ್ಣ ಕಳೆದು ಹೋಗ್ಬಿಡ್ತಾನೆ. ಈ ಒಂದು ಸನ್ನಿವೇಶದಲ್ಲಿ ರೋಮಿಯೋ ತನ್ನ ಮನಸ್ಸಿನಲ್ಲಿ ಅಂದುಕೊಂಡಂತಹ ಇಂಪ್ಲಿಸಿಟ್ ಫೀಲಿಂಗ್ಸ್ ಅಂತ ಬರೆದಿರ್ತಾರೆ. ಅಂದ್ರೆ ಹೇಳಿಕೊಳ್ಳಲಾಗದಂತಹ ಮನಸ್ಸಿನಂಗಳದ ಭಾವನೆಗಳಿಗೆ ಕವಿ ಹಾಗೂ ನಾಟಕಕಾರರಾದಂತಹ ವಿಲಿಯಂ ಶೇಕ್ಸ್ಪಿಯರ್ ಅವರು ಒಂದು ಸುಂದರ ಕಾವ್ಯ ಭಾಗದ ಮೂಲಕ ವರ್ಣನೆಯನ್ನು ಕೊಡ್ತಾರೆ. ಸ್ನೇಹಿತರೆ, ಈ ಒಂದು ಸನ್ನಿವೇಶವನ್ನ ನಾವು ಕಾಳಿದಾಸನ ಅಭಿಜ್ಞಾನ ಶಾಕುಂತಲದಲ್ಲೂ ಕೂಡ ನೋಡ್ಬೋದು. ದುಷ್ಯಂತ ಮಹಾರಾಜ ಕಣ್ವರ ಆಶ್ರಮಕ್ಕೆ ಆಕಸ್ಮಿಕವಾಗಿ ಬರ್ತಾನೆ. ಅಲ್ಲಿ ಶಾಕುಂತಲೆಯ ಸೌಂದರ್ಯವನ್ನು ನೋಡ್ತಾನೆ. ಅವಳು ಕೂಡ ಅವನನ್ನ ಮೆಚ್ಕೊಳ್ತಾಳೆ. ಗಂಧರ್ವ ವಿವಾಹವಾಗತ್ತೆ. ಆದ್ರೆ ಅಲ್ಲಿ ಹೈಲೈಟ್ ಮಾಡಿರುವಂತಹ ವ್ಯಾಲ್ಯೂಸ್ ಅಥವಾ ಮೌಲ್ಯಗಳು ಅಪ್ಪಟ ಸಾಂಪ್ರದಾಯಿಕ ಮತ್ತು ಭಾರತೀಯದ್ದು. ಹಾಗೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಇಲ್ಲಿ ಒತ್ತು ಕೊಟ್ಟಿರುವಂತಹ ಮೌಲ್ಯಗಳು ಪಾಶ್ಚಿಮಾತ್ಯ ಅನ್ನೋದಷ್ಟೇ ಇಲ್ಲಿರುವಂತಹ ವೈರುಧ್ಯಗಳು. ಆಕೆಯನ್ನು ನೋಡಿದಾಕ್ಷಣ ರೋಮಿಯೋ ಅವಳ ಕುರಿತಾಗಿ ತನ್ನ ಮನಸ್ಸಿನಂಗಳದಲ್ಲಿ ಅಂದುಕೊಂಡಂತಹ ಹೇಳಿಕೊಳ್ಳಲಾಗದ ಭಾವನೆಗಳ ಆ ಗುಚ್ಛವನ್ನ ಒಂದು ಚಿಕ್ಕ ಪೋಯಂನ ಮೂಲಕ ಈ ಒಂದು ನಾಟಕದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಹಾಗಾದ್ರೆ ಆತನ ಭಾವನೆಗಳು ಏನು ಅಥವಾ ಕವಿ ಬರೆಯೋದೇನು ಅನ್ನೋದನ್ನ ಒಮ್ಮೆ ನೋಡೋಣ. ಓ ಶಿ ಡೋಸ್ ಟೀಚ್ ದ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್. ಮೊದಲ ಶಬ್ದ ಅಥವಾ ಮೊದಲ ಉದ್ಗಾರವೇ ಆಶ್ಚರ್ಯಚಕಿತವಾದಂಥದ್ದು. ಆಕೆಯನ್ನು ನೋಡಿದಾಕ್ಷಣ ಆತ ಓ ಅಂತ ಉದ್ಗಾರವನ್ನ ತೆಗಿತಾನೆ. ಶಿ ಡೋಸ್ ಟೀಚ್ ದ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್. ಆಕೆಯ ಸೌಂದರ್ಯ ಅದೆಂಥದ್ದು ಅಂದ್ರೆ ಈ ದೀಪಗಳಿಗೆ ಅಥವಾ ಟಾರ್ಚ್ಗಳಿಗೆ ಹೇಗೆ ಬೆಳಗಬೇಕು ಅನ್ನುವಂಥದ್ದನ್ನ ಕಲಿಸಿಕೊಡುವಂಥದ್ದು. ಟಾರ್ಚ್ಗಾಗ್ಲಿ ದೀಪಕ್ಕಾಗ್ಲಿ ಹೇಗೆ ಬೆಳಗಬೇಕು ಅನ್ನೋದನ್ನ ಹೇಳಿಕೊಡ್ಬೇಕಾಗಿಲ್ಲ. ಯಾವುದೋ ಒಂದು ಕತ್ತಲ ರಾತ್ರಿಲಿ ದೂರದಲ್ಲೆಲ್ಲೋ ಬೆಳಗ್ತಿರುವಂತಹ ಒಂದು ಟಾರ್ಚ್ ಇರಬಹುದು, ಒಂದು ದೀಪ ಇರಬಹುದು, ಸಾವಿರಾರು ಮಂದಿಯನ್ನ ತನ್ನೆಡೆಗೆ ಸೆಳೆಕೊಳ್ಳುತ್ತೆ. ಆದರೆ ಆ ಒಂದು ಸೆಳೆತಕ್ಕೂ ಮಿಗಿಲಾದಂತ ಮೈಕಾಂತಿ ಹಾಗೂ ಸೌಂದರ್ಯ ಜೂಲಿಯಟ್ದು ಅನ್ನೋದನ್ನ ಈ ಮೂಲಕ ಹೇಳ್ತಿದ್ದಾನೆ. ಆ ಬೆಳಕಿಗೆ ಬೆಳಗುವುದನ್ನ ಹೇಳಿಕೊಡುವಂಥ ಸೌಂದರ್ಯ, ಅಷ್ಟೊಂದು ಎತ್ತರದ ಸೌಂದರ್ಯ, ಮೈಕಾಂತಿ, ಆ ಕಣ್ಣುಗಳ ಕಾಂತಿಯನ್ನ ಆ ಒಂದು ಯುವತಿ ಜೂಲಿಯಟ್ ಹೊಂದಿದಾಳೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೋತಾನೆ. ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಅನ್ನುವಂತ ಈ ಎರಡನೆಯ ಸಾಲು ಆಕೆ ಈ ಒಂದು ಧರೆಗೆ ಇಳಿದು ಬರುವಂತಹ ಆ ಸನ್ನಿವೇಶವನ್ನ ಚಿತ್ರಿಸ್ತಿದ್ದಾನೆ ಕವಿ. ಇಡೀ ಪ್ರಪಂಚವೇ ಒಂದು ಸಂಜೆಯ ಕತ್ತಲೆ ಆದರೆ ಕತ್ತಲೆಯ ಕೆನ್ನೆಯ ಮೇಲೆ ನಿಧಾನವಾಗಿ ಇಳಿದು ಬರ್ತಿದ್ದಾಳೆ. ಇಲ್ಲಿ ನಾವು ಈಗ ಆನಂದ ಬಾಷ್ಪವನ್ನು ಕೂಡ ಹೋಲಿಕೆ ಮಾಡ್ಕೋಬಹುದು. ಹೇಗೆ ಕಣ್ಣುಗಳಿಂದ ಕಂಬನಿ ನಿಧಾನವಾಗಿ ಕೆನ್ನೆಯಿಂದ ಇಳಿದು ಬರುತ್ತೆ, ಹೇಗೆ ಇತರರನ್ನ ಆಕರ್ಷಿಸುತ್ತೆ, ಅದೇ ರೀತಿಯಾಗಿ ಆಕೆಯ ಆಗಮನ ಈ ಒಂದು ಪ್ರಪಂಚಕ್ಕೆ ಕೂಡ ಅಷ್ಟೇ ಆಕರ್ಷಣೀಯವಾದಂಥದ್ದು ಅಂತ ಹೇಳ್ತಾನೆ. A rich jewel in an Ethiope's ear. ಈಥಿಯೋಪ್ಸ್ ಅಂದ್ರೆ ಒಬ್ಬ ಆಫ್ರಿಕನ್ ಮಹಿಳೆ. ವಿಶೇಷವಂತಂದ್ರೆ ಆಫ್ರಿಕನ್ ಮಹಿಳೆಯ ಮೈಕಾಂತಿ ಸುಂದರವಾಗಿದ್ದರೂ ಕೂಡ ಅದು ಕಪ್ಪು ವರ್ಣದ್ದು. ಆ ಒಂದು ಕಪ್ಪು ವರ್ಣದ ಮಹಿಳೆಯ ಕಿವಿಯ ಓಲೆಯಂತೆ ಆಕೆ ಈ ಪ್ರಪಂಚದಲ್ಲಿ ಹೊಳೆಯುತ್ತಿದ್ದಾಳೆ ಅಥವಾ ವಿಜೃಂಭಿಸ್ತಿದ್ದಾಳೆ ಅನ್ನೋದನ್ನ ಅಂತ ಹೇಳ್ತಾನೆ. ಯಾವ ರೀತಿಯಲ್ಲಿ ಕಪ್ಪು ವರ್ಣವನ್ನ ಹೊಂದಿರುವಂತಹ ವ್ಯಕ್ತಿಯ ಕಿವಿಯಲ್ಲಿ ಒಂದು ಡೈಮಂಡ್, ವಜ್ರದ ಓಲೆಯೋ ಅಥವಾ ಯಾವುದೋ ಒಂದು ಆಭರಣವೋ, ಹೊಳೆಯುವಂತ ಆಭರಣ ಇದ್ದರೆ ಅದೆಷ್ಟು ಸೌಂದರ್ಯಮಯವಾಗಿ ಆ ಇಡೀ ಮಹಿಳೆಯ ಸೌಂದರ್ಯಕ್ಕೆ ಒಂದು ಮುಕುಟವಿತ್ತಂತೆ ಕಾಣಿಸುತ್ತೋ, ಅದೇ ರೀತಿಯಲ್ಲಿ ಜೂಲಿಯಟ್ಲ ಸೌಂದರ್ಯ ಈ ಒಂದು ಪ್ರಪಂಚಕ್ಕೆ ಮುಕುಟವಿತ್ತಂತೆ ಅಂತ ಹೇಳ್ತಾನೆ. ಹಾಗಾಗಿ ಆಕೆಯ ಸೌಂದರ್ಯ ಯಾವುದೇ ರೀತಿಯಲ್ಲಿ ವರ್ಣನೆಗೆ ಅಸಾಧ್ಯವಾದಂಥದ್ದು ಅಥವಾ ಅದಕ್ಕೆ ಹೋಲಿಕೆ ಇಲ್ಲದಂಥದ್ದು. ಬ್ಯೂಟಿ ಟೂ ರಿಚ್
ಫಾರ್ ಯೂಸ್ ಫಾರ್ ಅರ್ತ್ ಟು ಡಿಯರ್ ಅನ್ನುವಂಥ ಮುಂದಿನ ಸಾಲು ಆಕೆಯ ಸೌಂದರ್ಯದ ಶ್ರೀಮಂತಿಕೆಯನ್ನ ವಿಜೃಂಭಿಸುತ್ತೆ. ಆಕೆಯ ಸೌಂದರ್ಯ ಅನ್ನುವಂಥದ್ದು ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋದು, ತುಂಬಾ ಶ್ರೀಮಂತವಾಗಿರೋದು, ತುಂಬಾ ತುಟ್ಟಿಯಾಗಿರುವಂಥದ್ದು. ಅಂದ್ರೆ ಅದನ್ನ ಪಡ್ಕೊಳ್ಳೋದಕ್ಕೆ ಯಾರೇ ಪ್ರಯತ್ನ ಪಟ್ಟರೂ ಕೂಡ ಪಡೆಯುವುದಕ್ಕೆ ಸಾಧ್ಯವಿಲ್ಲದ ಸೌಂದರ್ಯವದು. ಫಾರ್ ಅರ್ತ್ ಟು ಡಿಯರ್ ಅನ್ನುವಂಥ ಸಾಲಿನಲ್ಲಿ, ಅನ್ನುವಂಥ ಪ್ರೇಸ್ಗಳಲ್ಲಿ ನಮ್ಗೆ ಏನ್ ಕಾಣಸಿಗತ್ತೆ ಅಂತಂದ್ರೆ, ಇಡೀ ಪ್ರಪಂಚವನ್ನೇ ಆಕೆಗೋಸ್ಕರ ಮುಡಿಪಾಗಿಟ್ರು ಕೂಡ ಆಕೆಯ ಸೌಂದರ್ಯಕ್ಕೆ ಸರಿಸಮಾನವಾದಂತಹ ಕೊಡುಗೆಯನ್ನು ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಉನ್ನತವಾದಂತಹ ಸೌಂದರ್ಯ ಅದು, ಅಷ್ಟು ಉನ್ನತವಾದಂತಹ ಮೈಕಾಂತಿ ಅದು. ಇಲ್ಲಿ ಕೇವಲ ಸೌಂದರ್ಯ ಎನ್ನುವಂಥದ್ದು ದೈಹಿಕ ಸೌಂದರ್ಯ ಮಾತ್ರವಾಗಿರದೆ ಆಕೆಯ ನಡವಳಿಕೆ ಇರ್ಬೋದು, ಆಕೆ ಇತರರೊಂದಿಗೆ ನಡ್ಕೊಳ್ತಿರುವಂತಹ ರೀತಿ ಇರ್ಬೋದು, ಆಕೆಯ ಒಡನಾಟಗಳಿರ್ಬೋದು, ಆಕೆಯ ಮಾತುಕತೆಗಳಲ್ಲಿರುವಂತಹ ಸೌಜನ್ಯ ಇರ್ಬೋದು, ಇವೆಲ್ಲವನ್ನು ನಾವು ಗಮನಿಸಬೇಕಾಗತ್ತೆ. ಕೇವಲ ನೋಡಿದಾಕ್ಷಣ ಆಕೆಯಲ್ಲಿ ಇಷ್ಟೊಂದು ವಿರಕ್ತನಾದ ಅನ್ನೋದಕ್ಕಿಂತ ನಾವು ಇನ್ನೊಂದು ವಾಕ್ಯವನ್ನು ಹೇಳ್ತೀವಿ, ಲವ್ ಅಟ್ ಫಸ್ಟ್ ಸೈಟ್ ಅಂತ. ಆ ಮೊದಲ ನೋಟದಲ್ಲೇ ಪ್ರೀತಿ ಆಯಿತು ಅಂತ. ಮೊದಲ ನೋಟ ಎನ್ನುವಂಥದ್ದು ಕೇವಲ ಸೌಂದರ್ಯವನ್ನ ಮಾತ್ರ ಗ್ರಹಿಸುವಂಥದ್ದಲ್ಲ. ಕಂಗಳಲ್ಲಿರುವಂತಹ ಭಾವನೆಗಳನ್ನ, ಮುಖದಲ್ಲಿರುವಂತಹ ಭಾವನೆಗಳನ್ನ, ಆ ಒಂದು ವ್ಯಕ್ತಿಯ ವ್ಯಕ್ತಿತ್ವದ ಮುನ್ಸೂಚನೆಗಳನ್ನ ನಾವು ಮುಖದಲ್ಲಿ ಕಾಣ್ತೀವಿ. ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮೊದಲನೇ ನೋಟದಲ್ಲಿ ಪ್ರೀತಿ ಅಂತಂದ್ರೆ ಆ ವ್ಯಕ್ತಿಯಲ್ಲಿರುವಂತಹ ಉನ್ನತ ಮೌಲ್ಯಗಳನ್ನ ಮತ್ತು ವ್ಯಕ್ತಿತ್ವವನ್ನ ಆ ವ್ಯಕ್ತಿ ಗುರುತಿಸಿ ಆಕೆಯಲ್ಲಿ ಅಥವಾ ಆತನಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗಿದ್ದಾನೆ ಅನ್ನೋದು ಲವ್ ಅಟ್ ಫಸ್ಟ್ ಸೈಟ್. ಇಲ್ಲೂ ಕೂಡ ಅದೇ ರೀತಿಯಾದಂತಹ ವರ್ಣನೆಯನ್ನ ಕವಿ ಮಾಡ್ತಿದ್ದಾರೆ. ಈ ಒಂದು ಕಾವ್ಯ ಭಾಗದಲ್ಲಿ ಅನೇಕ ಬಾರಿ ಕಪ್ಪು ಮತ್ತೆ ಬಿಳುಪಿನ ಏನು ಈ ಸಮ್ಮಿಲನವನ್ನ ಕಾಣ್ತೀವಿ, ಹೋಲಿಕೆಗಳನ್ನ ಕಾಣ್ತೀವಿ. ಹಾಗೆ ಈ ಮುಂದಿನ ಲೈನ್ ಕೂಡ ಹಾಗೆ ಇದೆ. ಸೊ ಶೋಸ್ ಆ ಸ್ನೋವಿ ಡೋ ಟ್ರೂಪಿಂಗ್ ವಿತ್ ಕ್ರಾಸ್. ಯಾವ ರೀತಿಯಲ್ಲಿ ಶುಭ್ರವಾದ ಕಪ್ಪು ವರ್ಣದ ಕಾಗೆಗಳ ನಡುವೆ ಒಂದು ಶುಭ್ರವಾದಂತಹ ಪಾರಿವಾಳ, ಬಿಳುಪಿನ ಪಾರಿವಾಳ ನಡೆದುಕೊಂಡು ಬರ್ತಾ ಇದ್ರೆ, ಕೇವಲ ನಡೆದುಕೊಂಡು ಬರ್ತಾ ಇದ್ರೆ ಅಂತಲ್ಲ, ಬಿಂಕಗಳನ್ನ ಅಳವಡಿಸಿಕೊಂಡು ಸುಮಧುರವಾಗಿ ನಡೆದು ಬರ್ತಾ ಇದ್ರೆ ಅದು ಯಾವ ರೀತಿಯಲ್ಲಿ ನೋಡುಗರ ಹೃದಯ ಮಂದಿರದಲ್ಲಿ ಒಂದು ಅಲೆಯನ್ನ ಸೃಷ್ಟಿಸುತ್ತೋ, ಅದೇ ರೀತಿ ಆಕೆಯ ಆಗಮನ ಕೂಡ ತನ್ನ ಎದೆಯಲ್ಲಿ ಅದೇ ರೀತಿಯ ಅಲೆಯನ್ನ ಸೃಷ್ಟಿಸ್ತಿದೆ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲ ಸಾಮಾನ್ಯ ಮಹಿಳೆಯರು ಒಂದು ಹಂತದಲ್ಲಿದ್ದರೆ ಈಕೆ ಮಾತ್ರ ವಿಭಿನ್ನವಾದಂಥವಳು, ವಿಭಿನ್ನ ಎತ್ತರಕ್ಕೆ ಸೇರಿದವಳು. ಸೊ ಇಲ್ಲಿ ನೇರವಾಗಿ ನಾವು ನೋಡೋದಾದ್ರೆ ವಿತ್ ಕ್ರಾಸ್ ಅಂದ್ರೆ ಇತರ ಮಹಿಳೆಯರನ್ನ ಆತ ಕಾಗೆಗಳಿಗೆ ಹೋಲಿಸ್ತಿರಬಹುದೇ ಅನ್ನುವಂತ ಪ್ರಶ್ನೆ ಬರುತ್ತೆ. ಇಲ್ಲಿ ಕಾಗೆಯನ್ನ ಅಥವಾ ಇತರ ಮಹಿಳೆಯರನ್ನ ಹೋಲಿಕೆ ಅಲ್ಲ, ಇಲ್ಲಿ ಬಣ್ಣಗಳ ವರ್ಣನೆಯನ್ನ ಕಾಣ್ತೀವಿ. ಯಾವ ರೀತಿ ಸಾಮಾನ್ಯವಾದ ಒಂದು ಗುಂಪಿನಲ್ಲಿ ಅಸಾಮಾನ್ಯವಾದಂಥದ್ದು ಹೊಳೆಯುತ್ತೆ ಅಥವಾ ಎದ್ದು ಕಾಣಿಸುತ್ತೆ ಅನ್ನುವಂಥದ್ರ ವರ್ಣನೆ ಇಲ್ಲಿದೆ. ಆಸ್ ಯಂಡರ್ ಲೇಡಿ ಓವರ್ ಹರ್ ಫೆಲೋಸ್ ಅನ್ನುವಂಥ ಮುಂದಿನ ಸಾಲು ಈ ಒಂದು ವರ್ಣನೆಗೆ ಪುಷ್ಟಿಯನ್ನು ಕೊಡುತ್ತೆ. ಯಂಡರ್ ಅಂದ್ರೆ ವಿಭಿನ್ನವಾದದ್ದು, ಎತ್ತರವಾದದ್ದು, ಉನ್ನತವಾದದ್ದು. ಯಾವುದರಿಂದ? ಅವಳ ಫೆಲೋಸ್ ಅಂದ್ರೆ ಅವಳ ಸರಿಸಾಮಾನ ವಯಸ್ಸು ಅಥವಾ ಸಾಮರ್ಥ್ಯ ಅಥವಾ ಅವಳ ಒಂದು ಸ್ಟೇಜ್ ಏನಿದೆ, ಆ ಯೌವನ ಏನಿದೆ, ಆ ಯೌವನವನ್ನೇ ಅನುಭವಿಸುತ್ತಿರುವಂತಹ ಇತರರೆಲ್ಲರಿಗಿಂತ ತುಂಬಾ ವಿಭಿನ್ನವಾದವಳವಳು. ಅವಳ ಸೌಂದರ್ಯದಿಂದಾಗಿ ಅವಳು ವಿಭಿನ್ನವಾಗಿ ಕಾಣಿಸ್ತಿದ್ದಾಳೆ ಅನ್ನೋದನ್ನ ಕವಿ ಹೇಳ್ತಿದ್ದಾನೆ. ದ ಮೇಜರ್ ಡನ್ ಐ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ಮೇಜರ್ ಡನ್ ಅನ್ನುವಂತ ಶಬ್ದ ಅಥವಾ ಆ ಪ್ರೇಸ್ ಅಲ್ಲಿ ಎರಡು ಅರ್ಥಗಳನ್ನ ನಾವು ಹುಡುಕಬಹುದು. ಒಂದು, ಆತ ಜೂಲಿಯೆಟ್ನ ಎದುರಲ್ಲಿ ನಿಂತಿದ್ದಾನೆ, ಅವಳ ಸೌಂದರ್ಯವನ್ನ ಸವಿತಿದ್ದಾನೆ, ಕಂಪೇರ್ ಮಾಡ್ಕೋತಿದ್ದಾನೆ. ಅವಳ ಸೌಂದರ್ಯ ಹಾಗಿದೆ ಹೀಗಿದೆ. ಆತನ ಕಣ್ಣುಗಳು ಆ ಸೌಂದರ್ಯವನ್ನ ಸವಿತಿವೆ. ಕಣ್ಣುಗಳ ಶಕ್ತಿ ಮೀರಿ ಆತ ಆ ಸೌಂದರ್ಯವನ್ನ ತನ್ನ ಕಂಗಳಲ್ಲಿ ತುಂಬಿಕೊಂಡಿದ್ದಾನೆ. ಇನ್ನು ಆಗಲ್ಲ ನನ್ನ ಹತ್ರ ವರ್ಣನೆ ಮಾಡುವುದಕ್ಕೆ ಅನ್ನುವಂತ ಸೋತು ಶರಣಾದ ಭಾವನೆಯನ್ನ ಅಲ್ಲಿ ಕಾಣ್ತೀವಿ. ಎರಡನೆಯದಾಗಿ ಮೇಜರ್ ಡನ್ ಅನ್ನುವಂಥದ್ದು ಆ ಲಾರ್ಡ್ ಕ್ಯಾಪುಲೆಟ್ಸ್ ನ ಕುಟುಂಬ, ಓಲ್ಡ್ ಲಾರ್ಡ್ ಕ್ಯಾಪುಲೆಟ್ ಆಯೋಜಿಸಿದಂತಹ ಆ ನೃತ್ಯದ ಕಾರ್ಯಕ್ರಮ ಮುಗಿದು ಹೋಯಿತು ಅನ್ನುವಂತ ಅರ್ಥ. ಆ ಕಾರ್ಯಕ್ರಮ ಮುಗಿದ ಮೇಲೂ ಕೂಡ ಐ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ಆಕೆ ಎಲ್ಲಿ ನೃತ್ಯವನ್ನು ಮಾಡಿದ್ಲು
ಅಥವಾ ಎಲ್ಲಿ ಅವಳು ನಿಂತ್ಕೊಂಡಿದ್ಲು ಆ ಒಂದು ಜಾಗವನ್ನೇ ತನ್ನ ಕಂಗಳು ನೋಡ್ತಾ ಇವೆ. ಬೇರೆ ಏನನ್ನೂ ನೋಡೋದಕ್ಕೆ ಬಯಸ್ತಾ ಇಲ್ಲ. ಇದಕ್ಕೆ ನಾವು ಇನ್ನೊಂದು ಉದಾಹರಣೆಯನ್ನು ಕೂಡ ನೋಡ್ಬೋದು. ಶುಭ್ರವಾದ ಅತ್ಯಂತ ಬ್ರೈಟ್ ಆದಂತ ಲೈಟ್ ಅನ್ನು ನಾವೇನಾದ್ರೂ ನೋಡಿದ್ರೆ ಸ್ವಲ್ಪ ಕತ್ತಲಿರುವಂತಹ ಕೋಣೆಯಲ್ಲಿ ನಮ್ಗೇನೂ ಕಾಣಿಸಲ್ಲ. ಇದೇ ರೀತಿಯಾದಂತಹ ನೈಸರ್ಗಿಕ ನಿಯಮವನ್ನ ಇಲ್ಲಿ ಕವಿ ಅಪ್ಲೈ ಮಾಡಿ ಹೇಳ್ತಿದ್ದಾನೆ. ಆಕೆಯನ್ನು ನೋಡಿದ ತನ್ನ ಕಣ್ಗಳಿಗೆ ಬೇರೆ ಏನೂ ಕಾಣಿಸ್ತಾ ಇಲ್ಲ, ಅಥವಾ ಬೇರೆ ಏನನ್ನು ನೋಡ್ಬೇಕನ್ನುವಂತ ಆಸಕ್ತಿಯೂ ಕೂಡ ಇಲ್ಲ. ಕೇವಲ ಅವಳು ನಿಂತಹ ಜಾಗಗಳು ಕೂಡ ತನ್ನ ಕಣ್ಣಿಗೆ ಅಥವಾ ತನಗೆ ಅತ್ಯಂತ ಪವಿತ್ರವಾಗಿ ಕಾಣಿಸ್ತಾ ಇದ್ದಾವೆ, ಅವುಗಳನ್ನೇ ನೋಡ್ತಿದ್ದೀನಿ ಅಂತ ಹೇಳ್ತಾನೆ. ಮುಂದಿನ ಸಾಲಲ್ಲಿ ಹೇಳ್ತಾನೆ, ಅಂಡ್ ಟಚಿಂಗ್ ಹರ್ಸ್ ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್. ಇಲ್ಲಿ ಟಚಿಂಗ್ ಹರ್ಸ್ ವಿಚ್ ಮೀನ್ಸ್ ಇಟ್ ಮೈಟ್ ಬಿ ದ ಬಿಲಾಂಗಿಂಗ್ಸ್ ಆಫ್ ದಟ್ ಲೇಡಿ. ಆ ಒಂದು ಯುವತಿಗೆ ಸಂಬಂಧಿಸಿದಂತ ಯಾವುದೋ ವಸ್ತುಗಳಿರಬಹುದು, ಅಥವಾ ಆಕೆಯ ದೇಹವಿರಬಹುದು. ಅದನ್ನು ಸ್ಪರ್ಶ ಮಾಡಬೇಕು ಅಂತ ಆತ ಅನ್ಕೋತಾನೆ. ಆಕೆಯನ್ನ ಸ್ಪರ್ಶಿಸೋದ್ರಿಂದ ತನ್ನ ಕೈಗಳು, ಒರಟಾದಂತ ತನ್ನ ಕೈಗಳು ಪಾವನವಾಗ್ತವೆ ಅಂತ ಹೇಳ್ಕೋತಾನೆ. ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್. ಇಲ್ಲಿ ಕೇವಲ ಆಕೆ ಧರಿಸಿದಂತಹ ಉಡುಪಿರಬಹುದು, ಆಕೆಯ ದೈಹಿಕ ಸ್ಪರ್ಶ ಇರಬಹುದು, ಅಥವಾ ಆಕೆ ನಡೆದಾಟದಲ್ಲಿ ಬಿದ್ದಂತಹ ಕೆಲವಾರು ಈ ನೃತ್ಯಕ್ಕೆ ಉಪಯೋಗಿಸಲ್ಪಟ್ಟಂತಹ ವಸ್ತುಗಳಿರಬಹುದು, ಅಥವಾ ಧೂಳಿನ ಕಣವೇ ಇರಬಹುದು. ಅವೆಲ್ಲವೂ ಕೂಡ ಆತನಿಗೆ ಪವಿತ್ರವಾಗಿ ಕಾಣಿಸುತ್ತೆ. ಆತನಿಗೆ ಪ್ರೀತಿಯ ಒಂದು ಸಂಪೂರ್ಣ ವಿರಕ್ತನಾದಂತಹ ಸನ್ನಿವೇಶದಲ್ಲಿ ಆಕೆಗೆ ಸಂಬಂಧಿಸಿದ್ದು ಅಥವಾ ಆಕೆಗೆ ಸೋಕಿದ ಗಾಳಿ ಇರಬಹುದು, ಧೂಳಿನ ಕಣ ಇರಬಹುದು, ಎಲ್ಲವೂ ಕೂಡ ದೇದೀಪ್ಯಮಾನವಾಗಿ ಕಾಣಿಸುತ್ತೆ. ಹಾಗಾಗಿ ಅವುಗಳನ್ನ ಮುಟ್ಟೋದ್ರಿಂದ ತನ್ನ ಕೈಗಳು, ತನ್ನ ದೇಹ, ತನ್ನ ಜನ್ಮವೇ ಪಾವನವಾಗುತ್ತೆ ಅನ್ನುವಷ್ಟು ಆಕೆಯನ್ನ ಆರಾಧಿಸ್ತಾನೆ. ಆಕೆಯನ್ನ ಸ್ಪರ್ಶ ಮಾಡುವ ಮೊದಲು ತನ್ನ ಕೈಗಳು ರೂಢ ಅಥವಾ ಒರಟಾಗಿದ್ದವು ಅನ್ನುವಂತ ಸೂಚನೆಯನ್ನು ಕೂಡ ಕೊಡ್ತಾನೆ. ಇದಾದ ನಂತರ ತನ್ನನ್ನೇ ತಾನು ಪ್ರಶ್ನೆ ಮಾಡ್ಕೋತಾನೆ. ಡಿಡ್ ಮೈ ಹಾರ್ಟ್ ಟಿಲ್ ಲವ್ ಹರ್ ಆರ್ ಲವ್ ನೌ ಅನ್ನುವಂಥ ಪ್ರಶ್ನೆ. ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ ಅನ್ನುವಂಥ ಪ್ರಶ್ನೆಯಲ್ಲಿ ಏನಡಗಿದೆ? ಆತನಿಗೆ ಯಾವತ್ತೂ ಆಗದಂತಹ ಅಪೂರ್ವವಾದಂತಹ ಅನುಭೂತಿ ಇವತ್ತಾಗ್ತಾ ಇದೆ. ವಿಚಿತ್ರವಾದಂತಹ ಘಟನೆಗಳು ಆತನಲ್ಲಿ ನಡೀತಾ ಇದ್ದಾವೆ, ಆತನೊಳಗೆ ನಡೀತಾ ಇದೆ. ಎಣಿಕೆಗೆ ಸಿಗದ ಅನೇಕ ಭಾವನಾ ತರಂಗಗಳು ಆತನಿಂದ ಹೊರಹೊಮ್ಮತಾ ಇದ್ದಾವೆ. ಆತನ ಮನಸ್ಸಿನಂಗಳದಲ್ಲಿ ಅನೇಕ ಆಸೆಯ ಚಿಗುರೊಡಿತಾ ಇದೆ. ಆತನ ಮನಸ್ಸೆಂಬ ಕೊಳ ಅಲ್ಲೋಲ ಕಲ್ಲೋಲವಾಗಿದೆ. ಇದಕ್ಕೆಲ್ಲ ಕಾರಣ ಏನಿರಬಹುದು? ಅಥವಾ ಇದು ಪ್ರೀತಿಯೇ? ನನ್ನ ಹೃದಯ ಇನ್ನೂ ಅವಳನ್ನ ಪ್ರೀತಿಸ್ತಾನೆ ಇದೆಯೇ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ಕೊತಾನೆ. ತನಗೆ ತಾನೇ ಉತ್ತರವನ್ನು ಕೂಡ ಕಂಡುಕೋತಾನೆ. Forswear it, sighed, for I never saw true beauty till this night. ನಿಜವಾಗಿಯೂ ನಾನು ಇದೇ ರೀತಿಯಲ್ಲಿ ಪ್ರೀತಿಯನ್ನು ಅನುಭವಿಸ್ತಿದ್ದೀನಿ. ನನಗೆ ಆಗ್ತಿರೋದೆಲ್ಲ ಸತ್ಯ. ನಾನು ಅವಳಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗಿದ್ದೀನಿ. ನನ್ನ ಬದುಕಿನ ಸಂಪೂರ್ಣ ಸರ್ವಸ್ವ ಅವಳು ಅಂತ ನಂಬ್ಕೊಂಡಿದ್ದೀನಿ. ಯಾಕೆ ಅಂತ ಮತ್ತೆ ಪ್ರಶ್ನೆ ಕೇಳ್ಕೊಂಡಾಗ ಅದನ್ನಲ್ಲೇ ಉತ್ತರ ಸಿಗತ್ತೆ. ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ಈ ಸಂಜೆಗೂ ಮೊದಲು ಇಂತಹ ಅದ್ಭುತ, ಅಪ್ರತಿಮ, ವರ್ಣಿಸಲು ಅಸಾಧ್ಯವಾದಂತಹ ಸೌಂದರ್ಯವನ್ನ ನಾನು ನೋಡ್ಲೇ ಇಲ್ಲ ಈ ಸಂಜೆಗೂ ಮೊದಲು. ಹಾಗಾಗಿ ನಾನು ಆಕೆಯಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗಿದ್ದೀನಿ ಅಂತ ಆತ ಅನ್ಕೋತಾನೆ. ಸ್ನೇಹಿತರೆ, ಈ ಒಂದು ಪದ್ಯ ಭಾಗದಲ್ಲಿ ಕವಿ ವಿಲಿಯಂ ಶೇಕ್ಸ್ಪಿಯರ್ ಆತನ ಮನಸ್ಸಿನಂಗಳದಲ್ಲಿ ಆದಂತಹ ಸಹಜ ಭಾವನೆಗಳಿಗೆ ಶಬ್ದಗಳ ರೂಪವನ್ನ ಕೊಟ್ಟು ನಮ್ಮ ಮುಂದಿಟ್ಟಿದ್ದಾರೆ. ಈ ರೀತಿ ರೋಮಿಯೋ ಜೂಲಿಯಟ್ನಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗ್ತಾನೆ. ಆಕೆಯನ್ನ ಪಡೆಯಲೇಬೇಕೆನ್ನುವಂತ ಹಂಬಲ, ಕಾತರ, ತುಡಿತ ಹಾಗೂ ಆಕೆಯ ಸೌಂದರ್ಯದ ವರ್ಣನೆ ಎರಡೂ ಕೂಡ ಇಲ್ಲಿ ಸಮ್ಮಿಳಿತವಾಗಿದೆ. ಇವಿಷ್ಟು ರೋಮಿಯೋ ಜೂಲಿಯಟ್ನನ್ನ ನೋಡಿದಾಕ್ಷಣ ಆತನಲ್ಲಿ ಉಂಟಾದ ಹೇಳಿಕೊಳ್ಳಲಾಗದ ಅಂತರಂಗದ ಕಲ್ಪನೆಗಳು. ಇನ್ನು ಮುಂದಿನ ಭಾಗದಲ್ಲಿ ಜೂಲಿಯಟ್ ರೋಮಿಯೋನನ್ನ ನೋಡ್ತಾಳ ಅಥವಾ ನೋಡಿದಾಕ್ಷಣ ಆಕೆಯಲ್ಲಿ ಯಾವ ರೀತಿಯ ಭಾವನೆಗಳು ಉತ್ಪತ್ತಿಯಾಗ್ತವೆ ಅನ್ನೋದನ್ನ ನೋಡೋಣ.